ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಗೀತಾಚಾರ್ಯನು ಹೇಳಿದಂತಹ ಭಗವದ್ಗೀತೆ 2ನೇ ಅಧ್ಯಾಯದ 65 ಮತ್ತು 66ನೇ ಶ್ಲೋಕಗಳನ್ನು ನೋಡೋಣ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯುಪತಿಷ್ಠತಿ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯುತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಪ್ರತಿಯೊಂದು ಜೀವಿಯು ಕೊನೆಯಲ್ಲಿ ಹುಡುಕುವಂಥದ್ದು ಯಾವುದು ಕೇಳಿದ್ರೆ ಸುಖ. ಆದರೆ ಆ ಸುಖವನ್ನು ಹುಡುಕಿಕೊಂಡಂತಹ ವ್ಯಕ್ತಿ ಅಥವಾ ಪ್ರಾಣಿ ಹಲವಾರು ಮಾರ್ಗಗಳ ಮುಖಾಂತರ ಆ ಸುಖವನ್ನು ಪಡೆಯುತ್ತೆ. ಒಂದೊಂದು ಸಾರಿ ಆ ಸುಖ ಅವನಿಗೆ ಸಿಗೋದೇ ಇಲ್ಲ. ಕಾರಣ ಅಶಾಂತವಾದಂತಹ ಮನಸ್ಸು. ಶಾಂತವಾಗಿದ್ದಾಗ ನಾವೇನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ನಾವು ಆನಂದವನ್ನು, ಸುಖವನ್ನು, ಸಂತೋಷವನ್ನು ಅನುಭವಿಸ್ಬೋದು. ಆದರೆ ನಾವು ಅಶಾಂತತೆಯಿಂದ ಕೂಡಿದ್ದಾಗ, ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದಿದ್ದಾಗ ಆ ಶಾಂತಿ ಅನ್ನೋದು ನಮಗೆ ಕಂಡು ಬರೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ನಾವು ಭಗವಂತನಲ್ಲಿ ಭಕ್ತಿ ಇದ್ದಾಗ ಮಾತ್ರ ಇವೆಲ್ಲವೂ ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ. ಅಂದರೆ ನಾವು ಆ ಭಗವಂತನ ಅನುಗ್ರಹಕ್ಕೆ ಒಳಗಾದಾಗ ನಮ್ಮ ಎಲ್ಲ ಹಾನಿಗಳು, ತೊಂದರೆಗಳು, ದುರಿತಗಳು, ವಿಪತ್ತುಗಳು, ದೋಷಗಳು ಉಪಜಾಯತೆ ಅವೆಲ್ಲವೂ ಹೊರಟು ಹೋಗುತ್ತೆ. ಹೇಗೆ ಗಾಳಿ ಬಂದಾಗ ಆ ಹಲವಾರು ಇಲ್ಲಿ ಕಸಕಡ್ಡಿಗಳಿದ್ದಾಗ, ಜೋರಾಗಿ ಗಾಳಿ ಬಂದಾಗ ಆ ಕಸಕಡ್ಡಿಗಳೆಲ್ಲವೂ ಅಲ್ಲಿಂದ ದೂರ ಹೋಗುತ್ತೋ, ನಾವು ಸಹ ಆ ಭಗವಂತನ ಒಂದು ಸಂಕೀರ್ತನಲ್ಲಿ ಆಳವಾಗಿ ತೊಡಗಿದ್ದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಸಕಡ್ಡಿಗಳು ಅಂದರೆ ದ್ವೇಷ, ಅಸೂಯೆ ಇಂಥವೆಲ್ಲ ಅವು ಸಹ ದೂರ ಆಗಲಿಕ್ಕೆ ಸಾಧ್ಯತೆಗಳು. ಕಾರಣ ಆ ಭಗವದ್ಭಕ್ತಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಆ ಪ್ರಸನ್ನವಾದ ಮನಸ್ಸಿದ್ದಂಥ ಇದ್ದರೆ, ಪ್ರಸನ್ನವಾದ ಮನಸ್ಸಿದ್ದಾಗ ಆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಇದೊಂದು ತರಹ ಗಾಡಿಯ ಚಕ್ರ ಇದ್ದ ಹಾಗೆ. ಒಂದು ಮೇಲೆ ಹೋದರೆ ಇನ್ನೊಂದು ಮೇಲೆ ಹೋದಾಗ ಮತ್ತೊಂದು ಕೆಳಗೆ ಬರುತ್ತೆ. ಅಂದರೆ ಒಂದಕ್ಕೆ ಒಂದು ಲಿಂಕು ಅಂತ ನಾವೇನು ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಆ ಥರ. ಅಂದರೆ ಇದಿದ್ದಾಗ ಅದು, ಅದಿದ್ದಾಗ ಇದು. ಮನುಷ್ಯ ಒಳ್ಳೆ ಬುದ್ಧಿ ಇದ್ದರೆ ಅವನು ಏನೇ ಕೆಲಸವನ್ನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವನಿಗೆ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಅವನಿಗೆ ಬುದ್ಧಿ ಅನ್ನೋದು ಇರಬೇಕು. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನ. ಅಂದರೆ ಆ ಭಗವಂತನಲ್ಲಿ ಭಕ್ತಿ ಇದೆ ಅಂತಿದ್ದಾಗ ಅವನು ತಾನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾನೆ. ಅವನು ಅಲೌಕಿಕವಾದಂತಹ ಈ ಲೌಕಿಕ ಚಿಂತನೆಯಲ್ಲಿ ಬಿಟ್ಟು ಅಲೌಕಿಕವಾದಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಯಾವಾಗ ಅವನಲ್ಲಿ ಬುದ್ಧಿ ಇದ್ದಾಗ. ಭಗವಂತನಲ್ಲಿ ಭಕ್ತಿ ಇತ್ತು ಅಂತಿದ್ದಾಗ ಅವನಲ್ಲಿ ಅಲೌಕಿಕವಾದ ಶಕ್ತಿ. ಎಷ್ಟೋ ಜನರು ಕೇಳಿದ್ದೀವಿ, ನಾನು ಏನೋ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ, ಎಷ್ಟು ಸಾರಿ ಮಾಡಿದ್ರು ನಾನು ಆ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಹೊಂದಲಿಲ್ಲ, ಯಾವಾಗಲೂ ಸೋಲ್ತಾ ಇದ್ದೆ ಅಂತ ಹೇಳಿದಾಗ ಯಾರು ಹೇಳ್ತಾರೆ, ನೋಡಪ್ಪ ಆ ಭಗವಂತನಲ್ಲಿ ಒಂದು ಪೂಜೆಯನ್ನು ಕೊಟ್ಟು ಆ ಅನನ್ಯ ಭಕ್ತಿಯಿಂದ ಆ ಭಗವಂತನಲ್ಲಿ ಬೇಡ್ಕೊ ಅಂತ ಹೇಳಿದಾಗ ಅವ್ರು ಅದೇ ತಿಳಿದೆ, ನೀವು ಹೇಳಿದಾಗೆ ನಾನು ಇಂಥ ಆ ಭಗವಂತನ ಒಂದು ಧ್ಯಾನವನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ನಾನು ಕೆಲಸ ಮಾಡಿದೆ, ಸುಲಭವಾಗಿ ಕಾರ್ಯ ಸಾಧನೆ ಆಯಿತು ಅಂತ ಹೇಳ್ತಾರೆ. ಕಾರಣ ಯಾವುದು ಕೇಳಿದರೆ ಆ ಭಗವದ್ಭಕ್ತಿ ಇದ್ದಾಗ ಕಾರ್ಯ ಸಾಧನೆ ಆಯಿತು. ಕಾರ್ಯ ಸಾಧನೆ ಆಗಿದ್ದರಿಂದಾಗಿ ಅವನ ಮನಸ್ಸಿನಲ್ಲಿ ಶಾಂತತೆ ಅಂತ ಬಂತು. ಆ ಶಾಂತಿ ಬಂದಾಗ ಮನಸ್ಸು ಶಾಂತ ಹೇಳ್ತಾರೆ, ನನ್ನಪ್ಪ ನನ್ನ ಮನಸ್ಸು ಶಾಂತವಾಗಿದೆ, ಪ್ರಫುಲ್ಲವಾಗಿದೆ. ಅಂತಹ ಸಂದರ್ಭ ಎಷ್ಟೋ ಜನ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಇನ್ನೊಬ್ಬರ ಹತ್ರ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಏನೇ ಕೇಳೋದು ತುಂಬ ಕೋಪದಲ್ಲಿರುವಂಥ ವ್ಯಕ್ತಿ ಆಗಿರ್ತಾನೆ. ಯಾರ ಆ ಕೋಪ ವ್ಯಕ್ತಿಗೆ ಆ ಕೋಪವನ್ನು ತಣಿಸುವ ವಿಧಾನವನ್ನು ಹೇಳ್ಕೊಡ್ತಾನೆ. ನೋಡಪ್ಪ, ನೀನು ನಿನ್ನ ಇಷ್ಟಪಟ್ಟಂತಹ ಭಗವಂತನಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಭಗವಂತನಲ್ಲಿ ನೀನು ಭಕ್ತಿಯನ್ನು ಹೊಂದು ಅಂತ ಹೇಳಿರ್ತಾರೆ. ಅವನು ಅದೇ ಥರ ಪ್ರತಿ ದಿವಸ ಒಂದು 10-15 ನಿಮಿಷನೋ ಆ ಭಗವದ್ಭಕ್ತಿಯಲ್ಲಿ ತೊಡಗೊಳ್ತಾನೆ. ಮನಸ್ಸು ಒಂಥರ ಅವನ ಒಂದು ಹತೋಟಿಗೆ ಬರುತ್ತೆ, ಶಾಂತವಾಗಿರುತ್ತೆ.
ಆ ಸಂದರ್ಭದಲ್ಲಿ ಯಾರೋ ಅವನ ಹತ್ರ ಬರ್ತಾರೆ ಮಾತಾಡಲಿಕ್ಕೆ ಅಂತ ಬಂದಾಗ ಅವರಿಗೆ ಒಂದು ಹೆದರಿಕೆ, ಇನ್ನು ಮಾತಾಡಿದ್ರೆ ಇವನೇನು ಬೈದು ಬಿಡ್ತಾನೋ ಅಂತ. ಅವ್ರು ಹೇಳ್ತಾರೆ ಕೇಳ್ರಪ್ಪ ಏನಾಗಬೇಕು ಹೇಳಿದ್ರೆ ಇಲ್ಲ ಏನಿಲ್ಲ ಕೇಳಿ ಅಂತ ಹೇಳಿದಾಗ ಅವನು ಕೇಳ್ತಾರೆ. ಇವನು ಆ ಒಂದು ಮನಸ್ಸು ಶಾಂತವಾಗಿದ್ದರಿಂದಾಗಿ ಖುಷಿಯಿಂದ ಅವರಿಗೆ ಬೇಕಾದಂತಹ ಒಂದು ಏನು ಅಪೇಕ್ಷೆ ಇರುತ್ತೆ ಆ ಅಪೇಕ್ಷೆ ಪೂರೈಸಿದಾಗ ಅವರು ಖುಷಿಯಿಂದ ಇರ್ತಾರೆ. ಅವರು ಖುಷಿ, ಇವನು ಖುಷಿ. ಇನ್ನೇನು ಬೇಕು ಜೀವನದಲ್ಲಿ ನಮಗೆ? ಮನುಷ್ಯ ಕೊನೆಯಲ್ಲಿ ಇಷ್ಟಪಡುವಂಥದ್ದು ಏನು ಕೇಳಿದ್ರೆ ಖುಷಿ, ಮೋಕ್ಷ ಆಮೇಲೆ. ಆದರೆ ಜೀವನದಲ್ಲಿ ಪ್ರತಿನಿತ್ಯ ನಾವು ಒಬ್ಬೊಬ್ಬರು ನೋಡ್ತಾ ಇದ್ದೀವಿ ಅಂದಾಗ ಮನಸ್ಸಿನಲ್ಲಿ ನಮ್ಗೆ ಇನ್ನೇನು ಬೇಕು ನೋಡ್ತಾ ಇರ್ತೀವಿ. ಮುಖದಲ್ಲಿ ಒಂದು ಮಂದಹಾಸ ಬಂತು ಅಂದ್ಬಿಟ್ರೆ ಆ ಮಂದಹಾಸ ಎದುರುಗಡೆಯವ್ರಿಗೆ ಇವ್ರಿಗೆ ಕೋಪ ಇಲ್ಲಪ್ಪ ಮಂದಹಾಸದಿಂದಿದ್ದಾರೆ, ಆಯಿತು ಕೆಲಸ ಸಾಧನೆ ಆಯಿತು ಅಂತ ಅವರು ಖುಷಿಯಾಗಿದ್ದರೆ ಉಳಿದವರು ಅವ್ರ ಕೆಳಗಿನವರು ಖುಷಿ, ಎಲ್ಲರೂ ಖುಷಿ. ಸೊ ಇದೇನು ಇಡೀ ಜೀವನವೇ ಬ್ರಹ್ಮಾಂಡವೇ ಖುಷಿಯಾಗಿ ಕಾಣುತ್ತೆ. ಯಾವುದೊಂದು ವಸ್ತುವನ್ನು ನೋಡಿದ್ರೆ ಆ ವಸ್ತುವಿನಲ್ಲಿ ನಮಗೆ ಸಂತೋಷವೇ ಕಾಣುತ್ತೆ. ಅದಕ್ಕೆ ಅವನು ಹೇಳಿದ್ದೇನು ಅಂದರೆ ಏನು ಅಶಾಂತಸ್ಯ ಕುತಃ ಸುಖಂ. ಮನಸ್ಸು ಶಾಂತತೆ ಇಲ್ಲ ಅಂತಾದಾಗ ಮನಸ್ಸಿನಲ್ಲಿ ಶಾಂತತೆ ಇಲ್ಲ ಅಂತಾದಾಗ ಸುಖ ಬರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನು ಆದಷ್ಟು ನಾವು ಶಾಂತವಾಗಿಟ್ಕೊಳ್ಳೋಣ, ಆ ಶಾಂತತೆಯಿಂದ ಸುಖವನ್ನು ಅನುಭವಿಸೋಣ, ಆ ಸುಖವನ್ನು ನಾವು ಎಲ್ಲರಿಗೂ ಹಂಚೋಣ. ಆ ಸುಖಕ್ಕೆ ಕಾರಣದಂತಹ ಆ ಭಗವಂತನನ್ನು ಸ್ಮರಿಸ್ತಾ ಎಲ್ರಿಗೂ ಸುಖವಾಗಲಿ ಅಂತ ಹೇಳ್ತೀವಿ. ಮಂಗಲವಾಗಲಿ. ನಮಸ್ಕಾರ.